ಒಂದು ವೆಸ್ಟರ್ನ್ ಘಾಟ್ಸಲ್ಲಿ ಹೋಗೋ ಥರ ಫೀಲ್ ಬರ್ತಾ ಇದೆ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ಬ್ಲಾಗ್. ಇವತ್ತು ಸಂಡೇ ಆ್ಯಂಡ್ ಆಲ್ಸೋ ಟೈಮ್ ಈಗಾಗಿದೆ 3:56. ನಾವು ಹೋಗ್ತಾ ಇದ್ದೀವಿ ಒಂದು ಸನ್ಸೆಟ್ ಪಾಯಿಂಟ್ಗೆ. ಬ್ಯಾಂಗ್ಳೂರಿಂದ ಅರೌಂಡ್ 60 ಕಿಲೋಮೀಟರ್ಸ್ ಏನೋ ಆಗುತ್ತೆ. ಸೊ ಅದು ಯಾವ ಸ್ಪಾಟ್ ಅಂತ ನೋಡೋದಕ್ಕೆ ವಾಚ್ ಟಿಲ್ ದಟ್. ಓ ಶಿಟ್, ಈ ಗೋಪ್ರೋ ಆ್ಯಂಗಲ್ ಸೆಟ್ ಮಾಡ್ಕೊಳ್ಳೋದೇ ಒಂದು ದೊಡ್ಡ ತಲೆನೋವು ಆಗ್ಬಿಟ್ಟೈತೆ ನನಗೆ. ಇದಕ್ಕೊಂದೇನಾದರೂ ಪರ್ಮನೆಂಟ್ ಫಿಕ್ಸ್ ಮಾಡಲೇಬೇಕು ನಾನು. ಈಗ ನೋಡಿ, ಹ್ಯಾಂಡಲ್ ಬಾರೇ ಕಾಣಿಸ್ತಿಲ್ಲ ನನಗೆ. ಸ್ವಲ್ಪ ಸೈಡ್ ಹಾಕ್ಬಿಟ್ಟು ಲೆಟ್ಸ್ ಫಿಕ್ಸ್ ದಿಸ್. ಎಸ್, ಐ ಥಿಂಕ್ ಇವಾಗ ಹ್ಯಾಂಗಲ್ ಕರೆಕ್ಟಾಗಿದೆ ಅನಿಸುತ್ತೆ. ಇವನು ಯಾವನ್ ಗುರುತು, ಇಂಡಿಕೇಟರು ಹಾಕಿಲ್ಲ. ನೋಡಿದರೆ 1 ಕಿಲೋಮೀಟರ್ ಮುಂದೆ ಹೋಗ್ಬಿಟ್ಟು ಟರ್ನ್ ಮಾಡ್ತಿದ್ದಾನೆ. ಇಂಥವ್ರು ಇರೋದ್ರಿಂದನೇ ಅವಾಗ ಆಕ್ಸಿಡೆಂಟ್ಗಳು ಸ್ವಲ್ಪ ಜಾಸ್ತಿನೇ ಆಗುತ್ತೆ. ಇವತ್ತು ನಾವು ಹೋಗ್ತಾ ಇದ್ದೀವಿ ಒಂದು ಸನ್ಸೆಟ್ ವ್ಯೂ ಪಾಯಿಂಟ್ಗೆ. ಅದು ಬ್ಯಾಂಗ್ಳೂರಿಂದ ಒಂದು 40 ಕಿಲೋಮೀಟರ್ಸ್ ಆಗುತ್ತೆ. 4 ಗಂಟೆ ಆದರೂ ಇನ್ನೂ ಸರಿಯಾಗಿ ಬಿಸಿಲಿದೆ ಮಾತ್ರ. ಬ್ಯಾಂಗ್ಳೂರು ಈಸ್ ಲೂಸಿಂಗ್ ಇಟ್ಸ್ ವೈಬ್. ಇರೋ ಬರೋ ಮರ ಕಡ್ದು ಈ ರೋಡ್ ಅಗಲ ಮಾಡ್ತೀನಿ, ಮೆಟ್ರೋ ಮಾಡ್ತೀನಿ, ಇಲ್ಲಿರೋ ನೇಚರ್ನೆಲ್ಲ ಹಾಳು ಮಾಡಿಬಿಟ್ಟಿದ್ರು. ಹಾಳು ಮಾಡ್ತಾನೇ ಇದ್ದಾರೆ ಇನ್ನೂ. ಸೊ ಅದಕ್ಕೆ ನಾವು ಈ ಥರ ಕ್ಲೈಮೇಟ್ ಚೇಂಜ್ ನೋಡೋಕ್ಕೆ ಸಿಗುತ್ತೆ. ಈ ಲೆವೆಲಿಗೆ ಬಿಸಿಲು ನಾನು ಲಾಸ್ಟ್ ಒಂದು 10 ಇಯರ್ಸಲ್ಲಿ ನೋಡಿಲ್ಲ ಅನಿಸುತ್ತೆ. ಲೈಕ್ ಎಕ್ಸ್ಪೀರಿಯನ್ಸ್ ಆಗಿಲ್ಲ ನಂಗೆ ಆ ಥರ. ನಾವು 4 ಗಂಟೆಗೆ ಸ್ಟಾರ್ಟ್ ಮಾಡಿದ್ದೀವಿ. ನೋಡೋಣ ಆ ಪಾಯಿಂಟಿಗೆ ಹೋಗಿ ರೀಚ್ ಆಗೋದಕ್ಕೆ. ಐ ಥಿಂಕ್ ವಿ ನೀಡ್ ಟು ಬಿ ದೇರ್ ಬೈ 6 o'clock. ಇಲ್ಲ ಅಂತಂದರೆ ಸನ್ಸೆಟ್ ಆದಮೇಲೆ ಹೋಗ್ಬಿಡ್ತೀವಿ. ಸೊ ಟ್ರೈಯಿಂಗ್ ಮೈ ಬೆಸ್ಟ್ ಟು ಗೋ ವಿತಿನ್ ದ ಟೈಮ್. ನೋಡಿ, ಸಂಡೇ ಆದರೂ ಟ್ರಾಫಿಕ್ಕು, ಮಂಡೇ ಆದರೂ ಟ್ರಾಫಿಕ್ಕು. ಸೊ ಎವ್ರಿ ಡೇ ವಿ ಗೆಟ್ ಟು ಸಿ ದ ಟ್ರಾಫಿಕ್. ಈ ಬಿಸಿಲಲ್ಲಿ ಸಾರಕ್ಕಿ ಸಿಗ್ನಲ್ಲು ಆಲ್ಮೋಸ್ಟ್ ಒಂದು 5 ನಿಮಿಷ ಆಯಿತು ಇಲ್ಲೇ ನಿಂತ್ಕೊಂಡು. ಹೆವಿ ಬಿಸಿಲು. 2 ನಿಮಿಷ ನಿಂತರೆ ಸಾಕು, ಫುಲ್ಲು ಬಾಡಿ ಎಲ್ಲ ಸ್ವೆಟ್. ಬಿಟ್ಬಿಡ್ರೋಣ ಬೇಗ, ಬಿಡ್ತು. ಇಲ್ಲಿಂದ ನನ್ನ ಫ್ರೆಂಡ್ ಒಬ್ಬ ಬರ್ತಾನೆ. ನನ್ನ ಫ್ರೆಂಡ್ನ ಪಿಕ್ ಮಾಡಿಕೊಂಡು ಸೀದಾ ಲೊಕೇಶನ್ ಕಡೆ ಹೊರಡ್ತೀವಿ. ಮೊದಲೇ ಟೈಮ್ ಆಗಿದೆ ಅಂದರೆ ಗಲ್ಲಿಲೂ ಟ್ರಾಫಿಕ್ ಆಗಿಬಿಡೈತೆ ಇಲ್ಲಿ. ಸೊ ಲೆಟ್ಸ್ ಫೈಂಡ್ ಔಟ್ ಡಿಫ್ರೆಂಟ್ ರೂಟ್. ನೋಡಿ, ಈ ಪಾರ್ಟ್ ಆಫ್ ಬ್ಯಾಂಗ್ಳೂರು ಒಂಥರ ಹಳ್ಳಿ ವೈಬ್ ಕೊಡುತ್ತೆ. ಇದೇ ಮಚ್ಚ. ಅಯ್ಯೋ, ಏನಾದ್ರು ಟ್ರಾಫಿಕ್ಕು ಮುಂದೆ ನೋಡ್ರಿ, ಅಲ್ಲಿ ಟ್ರಾಫಿಕ್ ಹೆವಿ. ಈ ಥರ ಟ್ರಾಫಿಕ್ ಇದ್ದರೆ ನಾವು ಆನ್ ಟೈಮಿಗೆ ಹೋದಂಗೆ. ಹಿಂಗೆ ಹೋಗತ್ತಾನೆ. ಇನ್ನೇನು ಕೆಂಗೇರಿಗೆ ಬಂದ್ವಿ. ಕೆಂಗೇರಿ ಮೋರಿ. ಯಾವಾಗಲೂ ಈ ಬ್ರಿಡ್ಜಲ್ಲಿ ಹೋಗೋದನ್ನು ನೋಡ್ತಾನೇ ಇದ್ದೆ, ಬಟ್ ಒಂದ್ಸರನೂ ಈ ಬ್ರಿಡ್ಜ್ ಮೇಲೆ ಏರಿ ಈ ಕಡೆ ಹೋಗೇ ಇರಲಿಲ್ಲ. ಸೊ ದಿಸ್ ಈಸ್ ದ ಫಸ್ಟ್ ಟೈಮ್. ಓಕೆ, ರಾಮಾಚಾರಿ ಶೂಟಿಂಗ್ ಇಲ್ಲೇ ಅಂತ ಆಗಿದ್ದು ನೋಡಿ. ಸೊ ಲೋಕಲ್ ಬಾಯ್ಸಿಗಿಂದ ಇದೆಲ್ಲ ಗೊತ್ತಾಗುತ್ತೆ ನಮಗೆ. ಇಲ್ಲೇನೇ ಆಗಿದ್ದದು. ಓಕೆ, ಇದೇ ಸ್ಪಾಟ್. ಸೊ ಎನಿ ಯಶ್ ಫ್ಯಾನ್ಸ್ ಕಮೆಂಟ್ ಡೌನ್. ಇಟ್ಕ, ನಾನು 360 ಅಂದ್ಕೊಂಡೆ. ಪಕ್ಕದಲ್ಲಿ ಇನ್ನೊಂದು ಯಾವುದೋ ಲೇಕ್ ಇದೆ. ಸೊ ಇವಾಗ ಹೊರಟ್ವಿ ನಮ್ಮ ಸನ್ಸೆಟ್ ವ್ಯೂ ಪಾಯಿಂಟ್ ಹತ್ರ. ನಾನು ಮನೆ ಬಿಟ್ಟಾಗ ಆಲ್ಮೋಸ್ಟು 4 ಗಂಟೆ ಆಗಿತ್ತು. ಈಗ 5 ಗಂಟೆ 10 ನಿಮಿಷ. ಟೋಟಲ್ ಕಿಲೋಮೀಟರ್ಸ್ ಎಷ್ಟು ಬಂದಿದ್ದೀನಿ ಅಂದರೆ ಜಸ್ಟ್ 30 ಕಿಲೋಮೀಟರ್ಸ್. ಸೊ 1 hour 20 minutesಗೆ ನಾನು 30 ಕಿಲೋಮೀಟರ್ಸ್ ಮಾತ್ರ ಕವರ್ ಮಾಡೋಕ್ಕಾಗಿತ್ತು. ಅಷ್ಟೊಂದು ಟ್ರಾಫಿಕ್ ಇತ್ತು ಇವತ್ತು ಸಂಡೇ ಆದ್ರೂ. ಇಲ್ಲಿಂದ ಏನು ಟ್ರಾಫಿಕ್ ಇರಲ್ಲ, ಆರಾಮಾಗಿ ಒಂದು 20-30 ಮಿನಿಟ್ಸಲ್ಲಿ ಹೋಗ್ಬೋದು.
ನೈಸ್, ಒಂದೊಳ್ಳೆ ಪೀಸ್ಫುಲ್ ಏರಿಯಾ ಇದು. ಈ ಥರ ಬಂದ್ಬಿಟ್ಟು ಯಾವುದಾದ್ರೂ ಒಂದು ಮನೆಗಿನೇ ತೊಗೊಂಡು ಆರಾಮಾಗಿ ಸೆಟ್ಲ್ ಆಗಿಬಿಡ್ಬೋದು. ಇಲ್ಲಿ ನೋಡ್ರಿ, ಇಲ್ಲಿ ಸಖತ್ತಾಗಿದೆ. ಇದು ನೋಡಿದ್ರೆ ಬೆಂಗಳೂರಿಂದ ಜಸ್ಟ್ 30 ಕಿಲೋಮೀಟ್ರ್ ಆಚೆ ಇರೋದಷ್ಟೇ. ಸಿ ದ ಸ್ಕೈ ಪೇಂಟೆಡ್ ವಿತ್ ಆರೆಂಜ್. ಅಲ್ಲಿ ನೋಡಿ, ಅಲ್ಲಿ ಅದು ಒಂದು ದೊಡ್ಡ ಮೋಡದಿಂದ ಲೈಟ್ ಸ್ಕ್ಯಾಟರ್ ಆಗಿರೋ ಥರ ಕಾಣಿಸ್ತಿದೆ ಅಲ್ಲಿ. ಮಂಚನಬೆಲೆ ಜಲಾಶಯ. ಸೊ ದಿಸ್ ಈಸ್ ವೇರ್ ವಿ ಆರ್ ಗೋಯಿಂಗ್ ಟುಡೇ. ಮಂಚನಬೆಲೆ ಡ್ಯಾಮ್ಗೆ ಹೋಗ್ತಾ ಇದ್ದೀವಿ. ಆ ಡ್ಯಾಮ್ ಸುತ್ತಮುತ್ತ ಒಂದಿಷ್ಟು ಸೀನಿಕ್ ಪ್ಲೇಸಸ್ ಇದ್ದಾವೆ. ಅಲ್ಲಿ ಒಂದು ಕಡೆ ನಮಗೆ ಸನ್ಸೆಟ್ ವ್ಯೂ ಪಾಯಿಂಟ್ ಸಿಗುತ್ತೆ. ಆ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ ಈಗ. ಬಟ್ ಈ ಡ್ಯಾಮಲ್ಲಿ ನೀರು ಇರುತ್ತೋ ಇಲ್ವೋ ಗೊತ್ತಿಲ್ಲ. ಸದ್ಯಕ್ಕಂತರೂ ಬರೋ ದಾರಿ ಉದ್ದಕ್ಕೂ ನೇಚರ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಸೊ ನಿಮಗೆ ಈವ್ನಿಂಗ್ ಟೈಮಲ್ಲಿ ಒಂದೊಳ್ಳೆ ರೈಡ್ ಬೇಕು ಅಂತಂದರೆ ಯು ಕ್ಯಾನ್ ಪ್ಲ್ಯಾನ್ ಟು ದಿಸ್ ಪ್ಲೇಸ್. ಅಷ್ಟೊಂದೇನು ಸೆಕೆ ಅನಿಸಲ್ಲ, ಬಿಸಿಲು ಅಷ್ಟಾಗಲ್ಲ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಈ ಪ್ಲೇಸಸ್ ಎಲ್ಲ. ಒಂದು ಒಳ್ಳೆ ಹಳ್ಳಿ ವೈಬ್ ಕೊಡುತ್ತೆ ಬರಬೇಕಾದ್ರೆ ದಾರಿ ಉದ್ದಕ್ಕೂ. ಎಲ್ಲೋ ಬೆಂಗಳೂರು ಬಿಟ್ಟು ಒಂದು 150-200 ಕಿಲೋಮೀಟರ್ಸ್ ದೂರ ಬಂದಿದ್ದೀನಿ ಅನ್ನೋ ಥರ ಫೀಲ್ ಆಗುತ್ತಿಲ್ಲಿ. ಬಿಕಾಸ್ ಇಟ್ಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಒಂಥರ ಹಳ್ಳಿ ಥರ ಕಾಣಿಸುತ್ತೆ ನಿಮಗೆಲ್ಲ. ಆಮೇಲೆ ದಾರಿಲಿ ಬರಬೇಕಾದ್ರೆ ತುಂಬಾ ಲೇಕ್ಸ್ ಇದ್ದಾವೆ ಆ ಕಡೆ ಈ ಕಡೆ ಎಲ್ಲ. ಒಂದಿಷ್ಟು ಸೀನಿಕ್ ಸ್ಪಾಟ್ಸ್ ಕೂಡ ಇದೆ. ನಾವು ನಿಲ್ಸೋಕ್ಲಿಲ್ಲ ಅಷ್ಟೇ, ನಿಲ್ಸೋಕ್ಕಾಗಲಿಲ್ಲ. ಮೇಲ್ಗಡೆನೂ ಚೆನ್ನಾಗಿದೆ ನೋಡಿ ಈ ಕಡೆ ಸೈಡೆಲ್ಲ. ಸೊ ದಿಸ್ ಈಸ್ ಮಂಚನಬೆಲೆ ಡ್ಯಾಮ್. ಮುಂದೆ ಕಡೆ ಕಾಣ್ತಾ ಇದೆ ನೋಡಿ, ಸಖತ್ ವ್ಯೂ. ವಾವ್, ನೋಡ್ರಿ ಈ ಸ್ಪಾಟಿಗೆ ಮೇಲ್ಗಡೆಯಿಂದ ವ್ಯೂ ಸಖತ್ತಾಗಿ ಕಾಣಿಸ್ತಾ ಇತ್ತು ಅಲ್ಲಿಂದ. That's it. So this is the viewpoint. So this is the place that I was talking about in the beginning. ಸೊ ನೀವು ನೋಡಿದ್ರಲ್ವಾ, ಈಗ ಇದೇ ಸ್ಪಾಟ್ಗೆ ನೀವು ಸನ್ಸೆಟ್ಟಿಗೆ ಬರ್ಬೋದು. ಬಟ್ ಸ್ಟಿಲ್ ದೇರ್ ಈಸ್ ಟೈಮ್ ಸನ್ಸೆಟ್ ಆಗೋದಕ್ಕೆ. ಸೊ ಇಲ್ಲಿಂದ ಇನ್ನೂ ನಾವು ಮುಂದೆ ಹೋಗ್ಬೋದು ಬೈಕ್ ತಗೊಂಡು. ನಿಮ್ಮ ADV ಎಕ್ಸ್ಪಲ್ಸ್ ಅಡ್ವೆಂಚರ್ ಬೈಕ್ಸ್ ಇದ್ದರೆ ಆರಾಮಾಗಿ ತೊಗೊಂಬನ್ನಿ. ಒಂದು ಒಳ್ಳೆ ಸ್ಪಾಟ್ ಇದು ನಮ್ಮಂಥ ಬೈಕರ್ಸ್ಗೆ.
ಸೊ ದಟ್ಸ್ ಆಲ್ ಅಬೌಟ್ ದಿಸ್ ಪ್ಲೇಸ್ ಮಂಚನಬೆಲೆ ಡ್ಯಾಮ್. ಸೊ ಇಲ್ಲಿ ಬಂದರೆ ನಿಮಗೆ ಸನ್ಸೆಟ್ ಸಿಗುತ್ತೆ ನೋಡೋದಕ್ಕೆ, ಹಾಗೆ ಒಂದು ಸ್ವಲ್ಪ ಕುತ್ಕೊಂಡು ಇಲ್ಲಿ ಚಿಲ್ ಮಾಡ್ಬೋದು ಈವ್ನಿಂಗ್ ಟೈಮಲ್ಲಿ. ನೀವು ಗಾಡಿ ತೊಗೊಂಡು ಬರ್ಬೋದು, ಇಟ್ ಈಸ್ ಸೇಫ್ ಆ್ಯಕ್ಚುಲಿ. ಸ್ವಲ್ಪ ಗಾಡೀಲಿ ಬಂದರೆ ಹುಷಾರಾಗಿ ಬನ್ನಿ, ತುಂಬ ಚಿಕ್ಕ ದಾರಿ, ಆ ಕಡೆ ಎಲ್ಲ ಆ ಕಡೆ ಈ ಕಡೆ ಹೋಗ್ಬಿಟ್ಟು ಸೀದಾ ಪಟಾಡ್ಕೊಡ್ತೀರ. ಸೊ ದಟ್ಸ್ ಆಲ್ ಅಬೌಟ್ ದಿಸ್ ಬ್ಲಾಗ್ ಗೈಸ್. ಇವತ್ತು ನೋಡಿದ್ವಲ್ಲ ಮಂಚನಬೆಲೆ ಡ್ಯಾಮ್ ಅಂತ, ತುಂಬ ಚೆನ್ನಾಗಿತ್ತು. ಸನ್ಸೆಟ್ ವ್ಯೂ ಪಾಯಿಂಟ್ ಎಲ್ಲ ಚೆನ್ನಾಗಿರುತ್ತೆ. ಬಂದರೆ ಒಂದು ಒಳ್ಳೆ ಪೀಸ್ಫುಲ್ ಜಾಗ ಈವ್ನಿಂಗ್ ಟೈಮ್ ಸ್ಪೆಂಡ್ ಮಾಡೋದಕ್ಕೆ. ಸೊ ಈ ಬ್ಲಾಗ್ನ ನಾನು ಇವಾಗ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗೋಣ. ಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.